ಅಭಿಮಾನಿಗಳೇ ನಮ್ಮನೆ ದೇವರು. ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನ ಎನ್ನುವುದು ಕಲಾವಿದರನ್ನು ಬೆಂಬಲಿಸುವ ಶಕ್ತಿ. ಆದರೆ ಈ ಶಕ್ತಿ ಚಂಚಲಗೊಂಡರೆ ಹೇಗೆ? ತಮ್ಮ ನೆಚ್ಚಿನ ನಟರನ್ನು ಪ್ರೀತಿಸೋದು, ಆರಾಧಿಸೋದು ಎಲ್ಲವೂ ಕಾಮನ್. ಆದ್ರೆ ಅದೇ ಪ್ರೀತಿ ಅಭಿಮಾನ ಮತ್ತೊಬ್ಬ ನಟರನ್ನು ಬೇಸರ ಮಾಡಬಾರದು. ಹೀಗ್ಯಾಕೆ ಈ ಮಾತು ಬಂತು ಅಂತೀರಾ? ಯಾಕಂದ್ರೆ ಕರ್ನಾಟಕದಲ್ಲಿ ಮತ್ತೆ ಫ್ಯಾನ್ಸ್ ವಾರ್ ಶುರುವಾದಂತ ಕಾಣ್ತಿದೆ. ಹೌದು, ರಾಮನಗರದ ಚಾಮುಂಡೇಶ್ವರಿ ಕರಗ ಉತ್ಸವದಲ್ಲಿ ನಟ ಯುವರಾಜ್ ಕುಮಾರ್ ಮಾತನಾಡುತ್ತಿದ್ದ ವೇಳೆಯಲ್ಲಿ ದರ್ಶನ್ ಅಭಿಮಾನಿಗಳಿಂದ ಡಿ ಬಾಸ್ ಎಂಬ ಘೋಷಣೆ ವೇದಿಕೆಯಲ್ಲಿ ಕೇಳಿ ಬಂತು. ಈ ಘೋಷಣೆ ಮೊದಲು ಸಾಮಾನ್ಯ ಅಭಿಮಾನಿ ಘೋಷಣೆಯಂತೆ ಕಂಡರೂ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡಿತು. ಈ ವೇಳೆ ಯುವರಾಜ್ ಕುಮಾರ್ ತಾಳ್ಮೆಯಿಂದಲೇ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಸೈಲೆಂಟ್ ಆಗಿ ಕೂಗಿ ಎಂದು ಹೇಳುತ್ತಾ ವೇದಿಕೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಆದ್ರೆ ಈ ಘಟನೆ ವಿಡಿಯೋ ಈಗ ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ನಲ್ಲಿ ಭಾರಿ ವೈರಲ್ ಆಗ್ತಿದೆ. ಇತ್ತ ಪುನೀತ್ ರಾಜ್ಕುಮಾರ್ ಮತ್ತು ಯುವರಾಜ್ ಕುಮಾರ್ ಅಭಿಮಾನಿಗಳು ಕೂಡ ಮಾತನಾಡಿದ್ದಾರೆ. ನಾವು ಅಪ್ಪು ಯುವ ಎಂದು ಕೂಗಿದ್ದೇವೆ, ಮಾಧ್ಯಮ ಮಾತ್ರ ಡಿ ಬಾಸ್ ಘೋಷಣೆಯನ್ನೇ ಒತ್ತಿ ತೋರಿಸುತ್ತಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಈ ವಿಡಿಯೋಗಳಿಂದ ತಪ್ಪು ಸಂದೇಶ ಹಬ್ಬುತ್ತಿದೆ ಎನ್ನುವುದು ಅವರ ಅಭಿಪ್ರಾಯ. ಇನ್ನೊಂದೆಡೆ ದರ್ಶನ್ ಅಭಿಮಾನಿಗಳು ಹೇಳೋದೇ ಬೇರೆ. ನಾವು ಎಲ್ಲೆಂದರಲ್ಲಿ ಡಿ ಬಾಸ್ ಫ್ಯಾನ್ಸ್ ಘೋಷಣೆ ಮಾಡ್ತೇವೆ, ಅದರಿಂದ ಯಾರಿಗಾದ್ರೂ ಹರ್ಟ್ ಮಾಡೋದು ನಮ್ಮ ಉದ್ದೇಶವಿಲ್ಲ ಅಂತಿದ್ದಾರೆ. ಇದರಿಂದ ಈ ಪ್ರಕರಣದಲ್ಲಿ ಭಿನ್ನಾಭಿಪ್ರಾಯಗಳ ಅಸ್ತಿತ್ವ ಮಾತ್ರವಲ್ಲ ಅನ್ನೋದು ಗೊತ್ತಾಗ್ತಿದೆ. ಇನ್ನ ಕಾರ್ಯಕ್ರಮದಲ್ಲಿ ಇದ್ದ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ತಮ್ಮ ಮಾತುಗಳಿಂದ ಪರಿಸ್ಥಿತಿಗೆ ಸ್ಪಷ್ಟತೆ ಕೊಟ್ಟರು. ಮಾತಾಡ್ತೀನಿ ಇರೋ, ನಾನು ಅವರನ್ನೇ ಕರಿಬೇಕು ಅಂತ ಇದ್ದೆ, ನೀವು ಸರಿ ಅಂತಿದ್ರಿ, ಬೇರೆಯವರು ತಪ್ಪು ಅಂತ 24 ಗಂಟೆ ತೋರಿಸ್ತಿದ್ರು ಎಂದು ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ. ಅವರ ಈ ನುಡಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರಿಗೆ ಇದು ಹಾಸ್ಯ, ಕೆಲವರಿಗೆ ವ್ಯಂಗ್ಯ ಮತ್ತು ಕೆಲವರಿಗೆ ಸ್ಪಷ್ಟ ಹೊಡೆತ. ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನಿಮ್ ಪ್ರೀತಿ ಹೀಗೆ ಇರಲಿ, ಆ ದೇವರು ನಿಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇದರ ನಡುವೆ ನಟರ ನಡುವೆ ಸಂಬಂಧ ಹೇಗೆ ಎನ್ನುವ ಪ್ರಶ್ನೆ ಸಹ ಮೂಡಿದೆ. ಪುನೀತ್, ಯುವರಾಜ್ ಹಾಗೂ ದರ್ಶನ್ ನಡುವೆ ಸಂಬಂಧ ಯಾವುದೇ ವೈಫಲ್ಯ ಇಲ್ಲ. ಯುವ ಚಿತ್ರದ ಚಿತ್ರೀಕರಣದ ವೇಳೆ ದರ್ಶನ್ ಸೆಟ್ಗೆ ಭೇಟಿ ನೀಡಿದ್ದರು. ಆಗ ತೆಗೆದ ಫೋಟೋಗಳು ಈಗಲೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ. ಅದು ಇಬ್ಬರ ಮಧ್ಯೆ ಗೌರವ, ಸ್ನೇಹ ಮತ್ತು ಸಹಕಾರವಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಅಭಿಮಾನಿಗಳನ್ನು ದೇವರು ಅಂದವರು ಡಾಕ್ಟರ್ ರಾಜ್ಕುಮಾರ್. ಅವರ ಮಾತನ್ನು ಎಲ್ಲ ಕಲಾವಿದರು ಗೌರವಿಸುತ್ತಾರೆ. ಅವರವರ ಅಭಿಮಾನಿಗಳ ಬಗ್ಗೆ ಆ ನಾಯಕರಿಗೆ ಪ್ರೀತಿ ಇದ್ದೇ ಇರುತ್ತದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ಸ್ವಲ್ಪ ಮಿತಿಯನ್ನು ಕಾಯ್ದುಕೊಳ್ಳುವುದು ಅಗತ್ಯವಿದೆ. ಯಾಕಂದ್ರೆ ಸಿನಿಮಾ ರಂಗ ಒಂದು ಕುಟುಂಬ ಇದ್ದ ಹಾಗೆ, ಅದನ್ನು ಒಡೆಯುವ ಪ್ರಯತ್ನ ಮಾಡಬಾರದು. ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನಿಮ್ ಪ್ರೀತಿ ಹೀಗೆ ಇರಲಿ, ಆ ದೇವರು ನಿಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಕನ್ನಡ ಚಿತ್ರರಂಗದ ಸ್ಥಿತಿ ಕೊಂಚ ಕುಗ್ಗಿದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಕೇಳ್ತಿದ್ದಾರೆ. ಹೀಗಿರುವಾಗ ಕನ್ನಡ ಚಿತ್ರರಂಗವನ್ನು ಬೆಳೆಸಲು ಅಭಿಮಾನಿಗಳು ಕೈ ಜೋಡಿಸಬೇಕೆ ಹೊರತು ಒಡೆಯುವ ಕೆಲಸ ಮಾಡಬಾರದು. ಇಂತಹ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆ ಸೂಕ್ತವಲ್ಲ ಅಂತ ಹೇಳ್ತಾ ಈ ಸುದ್ದಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ಖುಷಿ ವಿಷಯ